ನಮಸ್ಕಾರ. ಮುಖ್ಯಾಂಶಗಳು. ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ 21ನೇ ಶತಮಾನದ ಅವಶ್ಯಕತೆ ಪೂರೈಕೆ, ವಿದ್ಯಾರ್ಥಿಗಳ ಆಲೋಚನಾ ಕ್ರಮದಲ್ಲಿ ಸಮಗ್ರ ಸುಧಾರಣೆ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ರಾಜ್ಯಸಭೆಯಲ್ಲಿ ದಿವಾಳಿ ಸಂಹಿತೆ 2ನೇ ತಿದ್ದುಪಡಿ ವಿಧೇಯಕ ಮಂಡನೆ, ಅನುತ್ಪಾದಕ ಸಾಲ ವಸೂಲಿಗೆ ಕ್ರಮ, ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಇಂದು ವರಿಷ್ಠರಿಂದ ಸೂಚನೆ ನಿರೀಕ್ಷೆ, ದೆಹಲಿ ಭೇಟಿ ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಇಂದಿನಿಂದ 13ನೇ ಆವೃತ್ತಿಯ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಯುಎಇನಲ್ಲಿ ಆರಂಭ, ಮುಂಬೈ ಚೆನ್ನೈ ನಡುವೆ ಮೊದಲ ಹಣಾಹಣಿ. ವಾರ್ತೆಗಳ ವಿವರ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಉನ್ನತ ಶಿಕ್ಷಣ ಕುರಿತ ಸಮ್ಮೇಳನ ದೆಹಲಿಯಲ್ಲಿಂದು ನಡೆಯಿತು. ಶಿಕ್ಷಣ ನೀತಿ ನಿರೂಪಣೆ ಸಮಿತಿ ಅಧ್ಯಕ್ಷ, ಬಾಹ್ಯಾಕಾಶ ವಿಜ್ಞಾನಿ ಡಾ ಕೆ ಕಸ್ತೂರಿ ರಂಗನ್, ವಿವಿಧ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ಶಿಕ್ಷಣ ತಜ್ಞರು ಮತ್ತಿತರ ಪ್ರಮುಖರು ಸಹ ಉಪಸ್ಥಿತರಿದ್ದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈ ಸಮ್ಮೇಳನದಲ್ಲಿ ವರ್ಚುವಲ್ ವೇದಿಕೆ ಮೂಲಕ ಪಾಲ್ಗೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿ ದೇಶದ ಶಿಕ್ಷಣ ನೀತಿಯ ಅಗತ್ಯತೆಯನ್ನು ಮರು ಹೊಂದಾಣಿಕೆ ಮಾಡುವ ಜೊತೆಗೆ 21ನೇ ಶತಮಾನದ ಅವಶ್ಯಕತೆಗಳನ್ನು ಪೂರೈಸಲಿದೆ. ಉಜ್ವಲ, ಜ್ಞಾನ, ಸಮಾನ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇದು ಒಳಗೊಂಡಿದ್ದು ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಒದಗಿಸಲಿದೆ ಎಂದರು. ಈ ನೀತಿ ಹಲವು ಆಯಾಮಗಳನ್ನು ಒಳಗೊಂಡಿದ್ದು ವಿದ್ಯಾರ್ಥಿಗಳ ಆಲೋಚನಾ ಕ್ರಮದಲ್ಲಿ ಸಮಗ್ರ ಬದಲಾವಣೆ ತರಲಿದೆ. ಕ್ರಿಯಾತ್ಮಕ ಶಿಕ್ಷಣಕ್ಕೆ ಆದ್ಯತೆ ನೀಡುವ, ಗುಣಮಟ್ಟದ ಪಾಠ ಪ್ರವಚನಕ್ಕೆ ಗಮನ ಹರಿಸಬೇಕು ಎಂದು ಕಿವಿಮಾತು ಹೇಳಿದರು. ನೂತನ ಶಿಕ್ಷಣ ನೀತಿ ಜಾರಿಗೊಂಡರೆ ಜಾಗತಿಕ ಹಂತದಲ್ಲಿ ಭಾರತದ ಉನ್ನತ ಶಿಕ್ಷಣದ ಗುಣಮಟ್ಟ ವೃದ್ಧಿಸಲಿದ್ದು, ಕ್ರೀಡಾ ಚಟುವಟಿಕೆಗಳಿಗೂ ಸಹ ಆದ್ಯತೆ ನೀಡಲಾಗಿದೆ. ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಮತ್ತು ರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು. ಸಮುದಾಯ ಪಾಲ್ಗೊಳ್ಳುವಿಕೆ ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಪ್ರೋತ್ಸಾಹಿಸಬೇಕು. ಎಲ್ಲರನ್ನೂ ಒಳಗೊಂಡ ಗುಣಮಟ್ಟದ ಶಿಕ್ಷಣ ದೊರಕಿಸುವ ನೂತನ ನೀತಿಯ ಧ್ಯೇಯವಾಗಬೇಕು ಎಂದರು. This raises an important question. Being used to the existing methods internalized by you from the earlier systems, how enthusiastic are you all to implement the recommendations of this policy, which has many new beginnings and departures? I think we have no choice but to change the mindset if needed and wholeheartedly implement the recommendations of National Education Policy. I am glad to note that the policy has taken into account the serious problems of epidemics and pandemics. It recommends that higher education institutes take the lead to undertake research in areas of infectious diseases, epidemiology, virology, vaccinology and other relevant areas. को समावित करते हुए भारत को ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾತ್ರ ಪ್ರಮುಖವಾಗಿದೆ. ಎಲ್ಲ ವಿಶ್ವವಿದ್ಯಾಲಯಗಳು ರಾಷ್ಟ್ರೀಯ ಪಠ್ಯಪುಸ್ತಕ ಸಿದ್ಧಪಡಿಸುವ ಎನ್ಸಿಆರ್ಟಿಇ ಮತ್ತಿತರ ಶೈಕ್ಷಣಿಕ ಸಂಸ್ಥೆಗಳು ಸಹ ನೂತನ ನೀತಿ ಅಳವಡಿಕೆಯಲ್ಲಿ ತನ್ನ ಕೊಡುಗೆ ನೀಡಬೇಕು. ಎಲ್ಲರೂ ಒಂದೇ ತಂಡದಂತೆ ಕಾರ್ಯನಿರ್ವಹಿಸಬೇಕು ಎಂದರು. एवं सहभागिता से हम शिक्षा नीति को बिना देरी के क्रियान्वयन की दिशा में आगे बढ़ाएंगे. भारत विश्व में ज्ञान की महाशक्ति के रूप में उभरे. जरूरी है कि प्रधानमंत्री जी के मंत्र सबका साथ, सबका विकास और सबका विश्वास को हम बिना पूर्वग्रह के अपनाएं. ರಾಜ್ಯಸಭೆ ಕಾರ್ಯಕಲಾಪ ಸಂದರ್ಭದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಮತ್ತಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಭಾಪತಿ ಎಂ ವೆಂಕಯ್ಯನಾಯ್ಡು ಇಂದು ತಿಳಿಸಿದ್ದಾರೆ. ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸೋಂಕು ನಿಯಂತ್ರಣ ಕುರಿತು ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಲಾಗಿದ್ದು, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಗೃಹ ಮತ್ತಿತರ ಸಚಿವಾಲಯಗಳು ಐಸಿಎಂಆರ್ ಮಹಾನಿರ್ದೇಶಕರ ಜೊತೆ ಚರ್ಚಿಸಿದ್ದು, ಸುರಕ್ಷತಾ ಕ್ರಮಗಳಿಗೆ ಒತ್ತು ನೀಡಲಾಗಿದೆ. ಮೇಲ್ಮನೆ ಮೊಗಸಾಲೆಯಲ್ಲಿ ಸದಸ್ಯರ ಆರೋಗ್ಯ ದೃಷ್ಟಿಯಿಂದ ಆಕ್ಸಿಮೀಟರ್ ಅಳವಡಿಸಿದ್ದು, ಇದರ ಸೌಲಭ್ಯ ಪಡೆದುಕೊಳ್ಳುವಂತೆ ಸೂಚಿಸಿದರು. ಸೋಂಕು ನಿಯಂತ್ರಣಕ್ಕೆ ಮಾಸ್ಕ್ ಬಳಕೆ ಅತ್ಯಂತ ಉಪಯುಕ್ತವಾಗಿದ್ದು, ವ್ಯಕ್ತಿಗತ ಅಂತರ, ಶುಚಿತ್ವದ ಜೊತೆಗೆ ಯೋಗ, ವ್ಯಾಯಾಮಕ್ಕೆ ಒತ್ತು ನೀಡಬೇಕು. ದೈಹಿಕ ಚಟುವಟಿಕೆಗಳ ಜೊತೆಗೆ ಪೌಷ್ಟಿಕ ಭರಿತ ಆಹಾರ ಸೇವನೆಯೂ ಸಹ ಅತ್ಯಂತ ಅಗತ್ಯ.
ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಸ್ವಾಸ್ಥ್ಯಕ್ಕೂ ಒತ್ತು ನೀಡುವಂತೆ ವೆಂಕಯ್ಯ ನಾಯ್ಡು ಅವರು ಸಲಹೆ ನೀಡಿದರು. Anybody, anytime. This is very, very important. And third one is hygiene. Maintain hygiene, washing your hands, cleaning them with Dettol or whatever it is from time to time, and keep yourself free from this any sort of infection. And the fourth thing is about the need to keep immunity levels of your body. That is possible by healthy food habits, healthy life, and also some amount of exercise. You call it as walking or yoga, whatever it is. I am not prescribing particular thing. This is very, very essential. ದಿವಾಳಿ ಸಂಹಿತೆ ಕಂಪನಿಗಳನ್ನು ಮುಂದಕ್ಕೆ ಒಯ್ಯಲು ಬಯಸುತ್ತದೆಯೇ ವಿನಃ ಕಂಪನಿಗಳನ್ನು ಮುಚ್ಚಲು ಯತ್ನಿಸುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ರಾಜ್ಯಸಭೆಗೆ ತಿಳಿಸಿದರು. ದಿವಾಳಿ ಸಂಹಿತೆಗೆ ತರಲು ಉದ್ದೇಶಿಸಲಾಗಿರುವ 2ನೇ ತಿದ್ದುಪಡಿ ವಿಧೇಯಕದ ಮೇಲೆ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ದಿವಾಳಿ ಸಂಹಿತೆ ತನ್ನ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದರು. ದಿವಾಳಿ ಸಂಹಿತೆ ಅಡಿಯಲ್ಲಿ 42.5% ಅನುತ್ಪಾದಕ ಸಾಲವನ್ನು ವಸೂಲಿ ಮಾಡಲಾಗಿದೆ. ಬೇರೆ ಯಾವುದೇ ಮಾಧ್ಯಮಕ್ಕಿಂತ ದಿವಾಳಿ ಸಂಹಿತೆ ಅಡಿಯಲ್ಲಿಯೇ ಅನುತ್ಪಾದಕ ಸಾಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಸೂಲಿ ಮಾಡಿಕೊಂಡಿರುವುದು ದಾಖಲೆಗಳಿಂದ ತಿಳಿಯುತ್ತದೆ ಎಂದರು. Default from 1 lakh to 1 crore for initiation of insolvency proceedings protects small borrowers. So IBC cannot be implemented for those companies which are below 1 crore. So small MSMEs are not going to be drawn into this, if that's the fear. 258 companies were rescued. Roughly 1/3 of these were defunct companies. These have enhanced their employment potential. 965 companies proceeded for liquidation. 3/4 of these were defunct. 3/4 were defunct companies, which means no employment there. But loss of employment was minimum even after they were liquidated. Earlier, I spoke about 258 companies. ಆರೋಗ್ಯ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸುವ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲು ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅಡಿಯಲ್ಲಿ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ರಾಜ್ಯಸಭೆಯಲ್ಲಿಂದು ತಿಳಿಸಿದರು. ಸಾಂಕ್ರಾಮಿಕ ರೋಗಗಳ ತಿದ್ದುಪಡಿ ಮಸೂದೆಯ ಮೇಲೆ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ದೇಶದಲ್ಲಿ ಕೊರೋನಾ ವಾರಿಯರ್ಸ್ಗಳ ಮೇಲೆ ನಡೆದ ಹಲ್ಲೆ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲು 1897ರ ಸಾಂಕ್ರಾಮಿಕ ರೋಗ ಕಾಯ್ದೆಗೆ ತಿದ್ದುಪಡಿ ತರಲಾಗಿತ್ತು. ಈ ಕುರಿತು ಏಪ್ರಿಲ್ 22ರಂದು ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ. 1897ರಲ್ಲಿ ಈ ಕಾಯ್ದೆ ರೂಪಿಸಿತ್ತು. ಅದಾದ ಬಳಿಕ ಈಗ ತಿದ್ದುಪಡಿ ತರಲಾಗುತ್ತಿದೆ. ಇದರಲ್ಲಿ ಆರೋಗ್ಯ ಸೇವೆ ನೀಡುವ ಕಾರ್ಯಕರ್ತರ ಮೇಲಿನ ಹಲ್ಲೆ ನಡೆಸುವವರಿಗೆ ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಶಿಕ್ಷೆಯ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. Government feels that there is an impending danger of any infectious disease arriving in the country through ships or vessels, then they had the powers to inspect and then isolate people who were either moving away from the ports or entering the ports. This was, sir, broadly the bill. Now, sir, we know that in this year 2020 there has been an extraordinary situation all over the world and also in our country. We got affected with this new virus COVID. And if you would, sir, remember that after about 2 months of our cases, when they started appearing, we had an unfortunate situation in the country because the virus was a new virus, this was a new infection, people were not knowing much about it. There were so many misunderstandings about the virus, and there was a sense of stigma and discrimination which got attached to this virus. 3 ದಿನಗಳ ತಮ್ಮ ದೆಹಲಿ ಪ್ರವಾಸ ಅತ್ಯಂತ ಫಲಪ್ರದವಾಗಿದ್ದು ರಾಜ್ಯದ ಬಹುತೇಕ ಬೇಡಿಕೆಗಳು ಈಡೇರುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ದೆಹಲಿಯಿಂದ ಇಂದು ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ಸಾಗುವ ಮುನ್ನ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಹುತೇಕ ಎಲ್ಲ ಕೇಂದ್ರ ಸಚಿವರ ಜೊತೆ ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚಿಸಿದ್ದೇನೆ.
ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ರಾಜ್ಯದ ಪ್ರಗತಿಗೆ ಸಂಬಂಧಿಸಿದ ಪ್ರಸ್ತಾವನೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ಬಾರಿ ಮತ್ತೊಮ್ಮೆ ಭೇಟಿ ಮಾಡಿ ಸುದೀರ್ಘ ಸಮಾಲೋಚನೆ ನಡೆಸಲಾಗುವುದು ಎಂದರು. ಸಚಿವ ಸಂಪುಟ ವಿಸ್ತರಣೆ ಕುರಿತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೊಂದಿಗೆ ಚರ್ಚಿಸಲಾಗಿದೆ. ನಡ್ಡಾ ಅವರು ಇಂದು ಪ್ರಧಾನಿ ಅವರೊಂದಿಗೆ ಈ ಕುರಿತು ಸಮಾಲೋಚನೆ ನಡೆಸಿ ಬಹುತೇಕ ಇಂದೇ ಸೂಕ್ತ ನಿರ್ದೇಶನ ನೀಡುವ ನಿರೀಕ್ಷೆಯಿದೆ. ಕೇಂದ್ರ ವರಿಷ್ಠರ ನಿರ್ದೇಶನದಂತೆ ಮಂತ್ರಿಮಂಡಲ ವಿಸ್ತರಣೆಯಾಗಲಿದೆ. ಅಧಿವೇಶನಕ್ಕೂ ಮುನ್ನವೇ ಮಂತ್ರಿಮಂಡಲ ವಿಸ್ತರಿಸಬೇಕೆಂಬುದು ತಮ್ಮ ಉದ್ದೇಶವಾಗಿದೆ. ಆದರೆ ಎಲ್ಲವೂ ವರಿಷ್ಠರ ವಿವೇಚನೆಗೆ ಬಿಡಲಾಗಿದೆ ಎಂದು ಯಡಿಯೂರಪ್ಪ ಸ್ಪಷ್ಟಪಡಿಸಿದರು. ಕೆಲವೇ ದಿವಸದಲ್ಲಿ ಅದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ನಾವು ತಗೊಳ್ಬೋದು ಅಂತ ನಾನು ಭಾವಿಸಿದ್ದೇನೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ನೆನ್ನೆ ನಡ್ಡಾಜಿ ಜೊತೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅವರು ಇವತ್ತು ಪ್ರಧಾನಿಯವ್ರ ಜೊತೆ ಮಾತನಾಡಿಬಿಟ್ಟು ಬಹುಶಃ ಇವತ್ತೇ ಸೂಚನೆಯನ್ನು ಕೊಡ್ಬೋದು, ಹೇಗೆ ಏನು ಮಾಡಬೇಕು ಅನ್ನೋಂಥದ್ದನ್ನು. ಅವರ ಸೂಚನೆಯನ್ನು ಆಧರಿಸಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಡೆಲ್ಲಿನಲ್ಲಿ ಪ್ರಧಾನಿಯವರು ರಾಷ್ಟ್ರೀಯ ಅಧ್ಯಕ್ಷರು ಸೇರಿ ಸಲಹೆಗಳನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ನಾನು ತೀರ್ಮಾನ ತಗೋಬೇಕಾಗುತ್ತೆ ತಮ್ಮ ದೃಷ್ಟಿಗೆ. ನನ್ನ ಅಪೇಕ್ಷೆ ಸೆಷನ್ ಮುಂಚೆನೇ ಮಾಡಬೇಕು ಅಂತ, ಸೊ ಇವತ್ತು ನಾಳೆ ಅವ್ರು ತಿಳಿಸ್ಬೇಕು ಅಂತ ನನ್ನ ಅಪೇಕ್ಷೆ ಇದೆ. ನೋಡೋಣ ಏನು ತೀರ್ಮಾನ ತಗೋತಾರೆ. ಇದಕ್ಕೂ ಮುನ್ನ ಮುಖ್ಯಮಂತ್ರಿಯವರು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಅವರನ್ನು ಭೇಟಿಯಾಗಿ ರಾಜ್ಯದ ವಿಷಯ ಕುರಿತು ಚರ್ಚಿಸಿದರು. ಇಂದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ. ಇದರ ಅಂಗವಾಗಿ ಕೇಂದ್ರ ಪರಿಸರ ಸಚಿವಾಲಯ ಕರಾವಳಿ ಪ್ರದೇಶದ ಸ್ವಚ್ಛತೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ದೇಶದ 8 ಪ್ರಮುಖ ಬೀಚ್ಗಳಲ್ಲಿ ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸುವ ಜೊತೆಗೆ ಬ್ಲೂ ಫ್ಲಾಗ್ ಅಭಿಯಾನ ಆರಂಭಿಸಿದೆ. ದೇಶದಲ್ಲಿ ಕಡಲ ತೀರ ವಿಶ್ವ ಬ್ಯಾಂಕ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಕರಾವಳಿ ಪ್ರದೇಶ ಹಾಗೂ ಕಡಲಿನಲ್ಲಿ ಜಲಚರಗಳ ಸಂರಕ್ಷಣೆ ಒಳಗೊಂಡಂತೆ ಪರಿಸರ ಸಮತೋಲನ ಕಾಯ್ದುಕೊಳ್ಳುವ ಹಿನ್ನೆಲೆಯಲ್ಲಿ ಪ್ರಮುಖ ಪರಿಸರವಾದಿಗಳು, ವಿಜ್ಞಾನಿಗಳ ಸಲಹೆ ಮೇರೆಗೆ 8 ಬೀಚ್ಗಳ ರಕ್ಷಣೆಗೆ ಆದ್ಯತೆ ನೀಡಲಾಗಿದೆ. ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಈ ಕುರಿತು ಮಾಹಿತಿ ನೀಡಿ, ದೇಶದ ಎಲ್ಲ ಬೀಚ್ಗಳಲ್ಲೂ ಸ್ವಚ್ಛತೆ ಕಾಪಾಡಲು ಬದ್ಧವಾಗಿದ್ದು, ಇದರಿಂದ ಕರಾವಳಿ ಭಾಗದಲ್ಲಿ ಪರಿಸರ ರಕ್ಷಣೆಗೆ ಸಹಕಾರಿಯಾಗಲಿದೆ. ಕರ್ನಾಟಕದ ಪಡುಬಿದ್ರಿ ಮತ್ತು ಕಾಸರಕೋಡ, ಗುಜರಾತ್ನ ಶಿವರಾಜ್ಪುರ್, ಡಾಮನ್ ಮತ್ತು ಡಿಯುನ ಗೋಗ್ಲಾ, ಒಡಿಶಾದ ಗೋಲ್ಡನ್ ಬೀಚ್, ಅಂಡಮಾನ್ ಮತ್ತು ನಿಕೋಬಾರ್ನ ರಾಧಾನಗರ್ ಬೀಚ್ಗಳ ಶುಚಿತ್ವಕ್ಕೆ ಆದ್ಯತೆ ನೀಡಲಾಗಿದೆ. ಈ ಮೂಲಕ ಕರಾವಳಿ ಪ್ರದೇಶದ ಸುಸ್ಥಿರ ಅಭಿವೃದ್ಧಿಗೆ ಗಮನ ಹರಿಸಲಾಗುವುದು ಎಂದು ಹೇಳಿದರು. Causes disturbances to the aquatic. We today are taking our vote to clean up our beaches, and I am very proud that we have started our program, highly acclaimed program BEAMS. So we are cleaning the beaches, and today our beaches are much more cleaner, and many are amongst the best in the world. ಕೋವಿಡ್-19 ಸೋಂಕಿನಿಂದ ತೀವ್ರ ಬಾಧಿತರಾದವರಿಗೆ ಆಮ್ಲಜನಕ ಅತ್ಯಗತ್ಯವಾಗಿದ್ದು, ಆಮ್ಲಜನಕ ಕೊಂಡೊಯ್ಯುವ ವಾಹನಗಳ ಸಂಚಾರಕ್ಕೆ ಯಾವುದೇ ರೀತಿಯಲ್ಲೂ ಅಡ್ಡಿಪಡಿಸಬಾರದು ಎಂದು ಕೇಂದ್ರ ಗೃಹ ಸಚಿವಾಲಯ ಸೂಚಿಸಿದೆ. ವಿವಿಧ ರಾಜ್ಯ ಸರ್ಕಾರಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರುವ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ, ಕೆಲವು ರಾಜ್ಯಗಳ ಗಡಿ ಭಾಗದಲ್ಲಿ ಆಕ್ಸಿಜನ್ ಹೊತ್ತ ವಾಹನಗಳನ್ನು ತಡೆಯುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು, ವಾಹನಗಳ ಸಂಚಾರ ಅನಿರ್ಬಂಧಿತವಾಗಿರಬೇಕು ಎಂದು ಹೇಳಿದ್ದಾರೆ. ಆಮ್ಲಜನಕ ಉತ್ಪಾದಕರು ಮತ್ತು ಪೂರೈಕೆದಾರರಿಗೆ ಯಾವುದೇ ತೊಂದರೆಯಾಗಬಾರದು, ಯಾವುದೇ ಸಮಯದಲ್ಲೂ ಇಂತಹ ವಾಹನಗಳ ಮೇಲೆ ನಿರ್ಬಂಧ ಹೇರುವುದು ಸಲ್ಲದು ಎಂದು ತಿಳಿಸಿದ್ದಾರೆ. ಆರೋಗ್ಯ, ಕೈಗಾರಿಕೆ, ಸಾರಿಗೆ ಮತ್ತಿತರ ಇಲಾಖೆಗಳನ್ನೊಳಗೊಂಡ ಬಹು ಹಂತದ ಶಿಸ್ತು ಸಮಿತಿಯನ್ನು ರಚಿಸಿ ವೈದ್ಯಕೀಯ ವಲಯಕ್ಕೆ ಅಗತ್ಯವಾಗಿರುವ ಆಮ್ಲಜನಕ ಪೂರೈಕೆಯ ಮೇಲೆ ನಿಗಾ ವಹಿಸುವಂತೆಯೂ ಅವರು ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕಂಟೈನ್ಮೆಂಟ್ ಹಾಗೂ ಬಫರ್ ವಲಯಗಳ ನಿರ್ವಹಣೆ ಕುರಿತಂತೆ 5ನೇ ಹಂತದ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಕುರಿತು ಮಾರ್ಗಸೂಚಿ ಪ್ರಕಟಿಸಿದ್ದು, 100 ಮೀಟರ್ ವ್ಯಾಪ್ತಿಯಲ್ಲಿ 20 ಕೋವಿಡ್ ಸಕ್ರಿಯ ಪ್ರಕರಣಗಳಿದ್ದಲ್ಲಿ ಮಾತ್ರ ಅಂತಹ ಪ್ರದೇಶವನ್ನು ಕಂಟೈನ್ಮೆಂಟ್ ವಲಯ ಎಂದು ಘೋಷಿಸಬಹುದಾಗಿದೆ. ಪರಿಸ್ಥಿತಿಗೆ ಅನುಗುಣವಾಗಿ ಜಿಲ್ಲಾಡಳಿತ ಮತ್ತು ನಗರ, ಸ್ಥಳೀಯ ಸಂಸ್ಥೆಗಳು ಈ ಕುರಿತು ತೀರ್ಮಾನ ಕೈಗೊಳ್ಳಬಹುದಾಗಿದ್ದು, ಈ ಪ್ರದೇಶಗಳಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಲಾಗಿದೆ.
ಹೊಸದಾಗಿ ಸೋಂಕು ಪ್ರಕರಣಗಳು ಪತ್ತೆಯಾಗುವ ಸಂಭವವಿರುವ ಪ್ರದೇಶಗಳನ್ನು ಬಫರ್ ವಲಯವೆಂದು ಪರಿಗಣಿಸಲಾಗುತ್ತಿದೆ. ಕಂಟೈನ್ಮೆಂಟ್ ವಲಯದ ಪ್ರತಿ ಮನೆಗಳಲ್ಲೂ ಸಮೀಕ್ಷೆ ನಡೆಸಿ ಸೋಂಕು ಪತ್ತೆ ಪರೀಕ್ಷೆ ನಡೆಸುವಂತೆ ಆದೇಶಿಸಲಾಗಿದೆ. ಯಾವುದೇ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ವರದಿಯಾದ ಕೊನೆಯ ಖಚಿತ ಕೋವಿಡ್-19 ಪ್ರಕರಣದಲ್ಲಿ ಗುಣಮುಖರಾಗಿ 28 ದಿನಗಳ ನಂತರವಷ್ಟೇ ಆ ಪ್ರದೇಶವನ್ನು ಕೊರೋನಾ ಮುಕ್ತ ಎಂದು ಘೋಷಿಸಬಹುದಾಗಿದೆ ಎಂದು ಮಾರ್ಗಸೂಚಿ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ 79.28ಕ್ಕೆ ಏರಿಕೆಯಾಗಿದೆ. ಈವರೆಗೆ 42,08,431 ಸೋಂಕಿತರು ಚೇತರಿಸಿಕೊಂಡಿದ್ದಾರೆ. 10,13,964 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 19.10ಗೆ ಇಳಿಕೆಯಾಗಿದೆ. ಈವರೆಗೆ 85,619 ಮಂದಿ ಮೃತಪಟ್ಟಿದ್ದು, ಮರಣ ದರ 1.61ರಷ್ಟಿದೆ. ನಿನ್ನೆ ಒಂದೇ ದಿನ 8,81,911 ಸೋಂಕು ಪತ್ತೆ ಪರೀಕ್ಷೆಗಳನ್ನು ನಡೆಸಲಾಗಿದ್ದು, ಈವರೆಗೆ 6,24,00,000ಕ್ಕೂ ಹೆಚ್ಚು ಪರೀಕ್ಷೆ ನಡೆಸಲಾಗಿದೆ. 1,060 ಸರ್ಕಾರಿ ಹಾಗೂ 708 ಖಾಸಗಿ ಪ್ರಯೋಗಾಲಯಗಳಲ್ಲಿ ಸೋಂಕು ಪತ್ತೆ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಲ್ಲಿ ಕೆಪಿಸಿಸಿ ಡಾಕ್ಟರ್ ಸೆಲ್ ಹಾಗೂ ಕೂಬಾ ಸೆಂಟರ್ ಘಟಕದಿಂದ ಕೋವಿಡ್-19 ಸೋಂಕಿನಿಂದ ಗುಣಮುಖರಾದವರಿಂದ ಸ್ವಯಂ ಪ್ರೇರಿತ ಪ್ಲಾಸ್ಮಾ ದಾನ ಶಿಬಿರ ಕಾರ್ಯಕ್ರಮವನ್ನು ವಿರೋಧ ಪಕ್ಷದ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕೊರೋನಾ ಕುರಿತು ಭಯ ಬೇಡ, ಜಾಗೃತಿ ಇರಲಿ, ಸೋಂಕು ನಿಯಂತ್ರಣ ನಿಯಮ ಪಾಲನೆಯೊಂದಿಗೆ ಸೋಂಕು ಹರಡುವಿಕೆ ತಡೆಯೋಣ ಎಂದರು. ಪ್ಲಾಸ್ಮಾ ದಾನದಿಂದ 40% ಜನರ ಪ್ರಾಣ ಉಳಿಸಬಹುದು. ಈ ಪ್ಲಾಸ್ಮಾ ದಾನದ ಬಗ್ಗೆ ಸರ್ಕಾರ ಜಾಗೃತಿ ಮೂಡಿಸಬೇಕಿದೆ ಎಂದರು. ನೆಗ್ಲೆಕ್ಟ್ ಮಾಡಕೂಡದು. ಇವೊಂದು ಎಲ್ಲ ಬ್ಲಡ್ ಕ್ಲಾಟ್ ಆಗ್ಬಿಡೋದು, ಹಾರ್ಟ್ ಅಟ್ಯಾಕ್ ಆಗ್ಬಿಡೋದು, ಬ್ರೈನು ಹೆಮರೇಜ್ ಆಗೋದು, ಇವೆಲ್ಲ ಆಗ್ತದೆ. ಮತ್ತೆ ಧೈರ್ಯವಾಗಿರ್ಬೇಕು, ವಿಲ್ ಪವರ್ ಇರ್ಬೇಕು, ಏನಾಗೋದಿಲ್ಲ, ವಿಲ್ ಪವರ್ ಇರ್ಬೇಕು. ಆ ಧೈರ್ಯ ಇದ್ರೆ ಗುಣ ಆಗ್ತದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಜನರಿಗೆ ಸಕಾಲದಲ್ಲಿ ತ್ವರಿತ ನ್ಯಾಯ ಹಾಗೂ ಪರಿಹಾರ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಉಚ್ಚ ನ್ಯಾಯಾಲಯ ಇ ಲೋಕ್ ಅದಾಲತ್ ನಿಯಮ ಜಾರಿಗೊಳಿಸಿದೆ. ಈ ನಿರ್ದೇಶನದಂತೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯಗಳಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಆನ್ಲೈನ್ ಮೂಲಕ ಸಂವಾದ ನಡೆಸಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗುತ್ತಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಪ್ರೇಮಾವತಿ ಮನಗೂಳಿ 5,221 ಪ್ರಕರಣ ಇತ್ಯರ್ಥಪಡಿಸಲು ನಿಗದಿಯಾಗಿದ್ದು, ಇದುವರೆಗೆ 1,500 ಪ್ರಕರಣಗಳು ಅಂತಿಮ ಘಟಕಕ್ಕೆ ತಲುಪಿದ್ದು, ಮೆಗಾ ಇ ಲೋಕ ಅದಾಲತ್ನಲ್ಲಿ ಪ್ರಕರಣವನ್ನು ಮುಕ್ತಾಯ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. 1,500 ಪ್ರಕರಣಗಳನ್ನು ಇ ಲೋಕ ಅದಾಲತ್ ಮೂಲಕ ಮಾತುಕತೆ ನಡೆಸಿ ಪ್ರಕರಣಗಳು ಅಂತಿಮ ಘಟ್ಟಕ್ಕೆ ತಲುಪಿದ್ದು, ನಾಳೆ ಅವುಗಳನ್ನು ಮುಕ್ತಾಯ ಮಾಡ್ತೇವೆ. ಇದನ್ನು ನಾವು ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಎಸ್ ಜಿತೇಂದ್ರನಾಥ್ ಉನ್ನತ ನ್ಯಾಯಾಲಯಗಳ ನಿರ್ದೇಶನದಂತೆ ಆನ್ಲೈನ್ ಮೂಲಕ ವಾದ ಪ್ರತಿವಾದ ಆಲಿಸಲಾಗುತ್ತಿದ್ದು, ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕರೆಸಿಕೊಂಡು ನಾವು ವಿಚಾರಣೆ ಮಾಡಿದಾಗ ಇದರಲ್ಲಿ ವಾದಿ ಪ್ರತಿವಾದಿಯರು ಕೊನೆಗೆ ಒಪ್ಪಿದ್ದಾರೆ. ಕಕ್ಷಿದಾರರಾದ ಜಯಮ್ಮ ಸರ್ಕಾರಿ ನೌಕರನಾದ ತಮ್ಮ ಮಗ ಮೃತಪಟ್ಟಿದ್ದು, ಪರಿಹಾರ ಧನಕ್ಕಾಗಿ ತಮಗೂ ತಮ್ಮ ಸೊಸೆಗೂ ವ್ಯಾಜ್ಯ ಉಂಟಾಗಿತ್ತು. ಇದೀಗ ರಾಜಿ ಸಂಧಾನ ಮಾಡಿಕೊಂಡಿದ್ದೇವೆ ಎಂದರು. 60% ನಮಗೆ, 40% ಸೊಸೆಗೆ, ಅದನ್ನ ತೀರ್ಮಾನ ಮಾಡ್ಕೊಂಡು ಮೊಬೈಲ್ನಲ್ಲಿ ಮಾತಾಡ್ಕೊಂಡು 100 ಮಾಡಿ ಮೊಬೈಲ್ನಲ್ಲಿ ಜಡ್ಜ್ ಮಾತಾಡಿ ಇತ್ಯರ್ಥ ಮಾಡ್ಕೊಂಡು
ತೀರ್ಮಾನ. ರಮ್ಯಾ ಶ್ರೀರಾಮ್. ಮತ್ತೊಬ್ಬ ಕಕ್ಷಿದಾರೆ ರಮ್ಯಾ, ಕೋವಿಡ್ ಸಮಯದಲ್ಲಿ ಈ ಲೋಕ್ ಅದಾಲತ್ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಬಗೆಹರಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಭಾಗ ಆಗಿದ್ವಿ. 60% ಅವ್ರು ತಗೊಂಡ್ರು, 40% ನಮಗೆ ಕೆಲಸನೂ ಅವ್ರು ಬಿಟ್ಕೊಟ್ರು. ಒಪ್ಪಿಗೆ ಇದೆ ಸರ್. ನಾವು ಇದನ್ನೆಲ್ಲ ಆನ್ಲೈನಲ್ಲಿ ರಾಜಿ ಮಾಡ್ಕೊಂಡಿದ್ವಿ. ಕೊರೋನಾ ಇರೋದ್ರಿಂದ ನಾವು ಒಳಗಡೆ ಹೋಗಲೇ ಇಲ್ಲ, ಆನ್ಲೈನ್ ಮುಖಾಂತರ ರಾಜಿ ಮಾಡ್ಕೊಂಡಿದ್ವಿ. ಇಂಧನ ಉಳಿತಾಯದ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದು, ಇದಕ್ಕೆ ಪೂರಕವಾಗಿ ಈಶಾನ್ಯ ರಾಜ್ಯ ಕರ್ನಾಟಕ ರಸ್ತೆ ಸಾರಿಗೆ ವಿಭಾಗ ಸಂಸ್ಥೆ ದೇಶದಲ್ಲೇ ಅತಿ ಹೆಚ್ಚು ಇಂಧನ ಉಳಿತಾಯ ಮಾಡಿರುವ ಕೀರ್ತಿಗೆ ಪಾತ್ರವಾಗಿದೆ. ಈ ಸಾಧನೆಗಾಗಿ ಪಿಸಿಆರ್ಐ ಸಂಸ್ಥೆ ಪ್ರಶಸ್ತಿ ಹಾಗೂ ಗೌರವಕ್ಕೆ ಪಾತ್ರವಾಗಿದೆ. ದೇಶಾದ್ಯಂತ ನಡೆದ ಸಮೀಕ್ಷೆಯಲ್ಲಿ ವಿಜಯಪುರದ 3 ಬಸ್ ಡಿಪೋಗಳು ಇಂಧನ ಉಳಿತಾಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿವೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಕೆಎಸ್ಆರ್ಟಿಸಿ ನಿರ್ದೇಶಕ ಗಂಗಾಧರ್, ಚಾಲಕರು ಲೀಟರ್ಗೆ 5.6 ಕಿಲೋಮೀಟರ್ ಬಸ್ ಚಲಾಯಿಸಿ 3 ಕೋಟಿ ರೂಪಾಯಿ ಮೊತ್ತದ ಇಂಧನ ಉಳಿತಾಯ ಮಾಡಿದ್ದಾರೆ ಎಂದರು. ನಮ್ಮ ಇಡೀ ಬಿಜಾಪುರ ಡಿಸ್ಟ್ರಿಕ್ಟ್ 3 ಡಿಪೋ ಸೆಲೆಕ್ಟ್ ಮಾಡಿದರೆ ಈಜಿ ಬಿಜಾಪುರ ಡಿಸ್ಟ್ರಿಕ್ಟ್ದು 3 ಡಿಪೋ ಬಂದ್ಬಿಟ್ಟು ಅದ್ರಾಗ. ಸೊ ಅಷ್ಟೊಂದು ನಮ್ಮ ಡ್ರೈವರ್ ನೈಪುಣ್ಯತೆಯಿಂದ ಕೆಲಸ ಮಾಡಿದರು. ಆ್ಯಂಡ್ ಈಗ ಸದ್ಯಕ್ಕೆ ಆದರೂ ನಮ್ಮದು ಸ್ಟೇಟ್ ಅಲ್ಲ, ಇಡೀ ಇಂಡಿಯಾದಾಗ ಫಸ್ಟ್ ಇತ್ತು. 5.9 KMPL ಇದೆ ನಮ್ಮದು. ಇಡೀ ಇಂಡಿಯಾ ಎವರೇಜ್ ಅರೌಂಡ್ 5 ಇದೆ. ನಮ್ಮದು ಈಗ 5.9 ಇದೆ. ಅಂದರೆ ಒಂದು ಗಾಡಿ 5.9 ಕಿಲೋಮೀಟರ್ ಓಡ್ತದೆ ನಮ್ಮದು. ನಾವು ಹೋದ ವರ್ಷ 6.5 ಕೋಟಿ ರೂಪಾಯಿ ಸೇವ್ ಮಾಡೀವ್ರಿ. ಈ ಸಲ ಏನಿಲ್ಲ ಅಂತಂದ್ರೆ ಈಗ ಸದ್ಯಕ್ಕೆ ಇಲ್ಲಿವರೆಗೆ ಸುಮಾರು 3 ರಿಂದ 3.5 ಕೋಟಿ. ಚಾಮರಾಜನಗರ ಜಿಲ್ಲಾ ತೆಂಗು ಬೆಳೆಗಾರರ ಸಂಸ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘದಿಂದ ಮುಣಚನಹಳ್ಳಿಯಲ್ಲಿ ನಿರ್ಮಿಸಲಾಗಿರುವ ತೆಂಗು ಸಂಸ್ಕರಣಾ ಘಟಕವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ಹಾಗೂ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಉದ್ಘಾಟಿಸಿದರು. ಸುತ್ತೂರು ಕ್ಷೇತ್ರದ ಶಿವರಾತ್ರಿ ದೇಶಿ ಕೇಂದ್ರದ ಸ್ವಾಮೀಜಿ ಅವರು ಆನ್ಲೈನ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಂತರ ಸಚಿವರು ತೆಂಗು ಸಂಸ್ಕರಣೆ ಘಟಕ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸಚಿವ ಎಸ್ ಸುರೇಶ್ ಕುಮಾರ್, ರೈತರ ಅಭಿವೃದ್ಧಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಹಲವು ಯೋಜನೆ ರೂಪಿಸಿದ್ದು, ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಕೆ ಜೊತೆಗೆ ಉದ್ಯೋಗದ ಸೃಷ್ಟಿಗೂ ಆದ್ಯತೆ ನೀಡಿದಂತಾಗಿದೆ ಎಂದರು. ರೈತರಿಗೆ ನಾವು ಯಾವ ರೀತಿ ಲಾಭ ತರಬಹುದು ಅಂತ ಒಂದು ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಸಿಪ್ಪೆಯಿಂದ, ನೀರಿಂದ ಮತ್ತು ಒಟ್ಟು ಕಾಯಿಯಿಂದ. ಸಚಿವ ಎಸ್ಟಿ ಸೋಮಶೇಖರ್, ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಪಂದನೆ ಕಾರ್ಯಕ್ರಮದ ಮೂಲಕ ಕೋವಿಡ್-19 ಸಮಯದಲ್ಲಿ ಆರ್ಥಿಕ ನಷ್ಟಕ್ಕೆ ಸಿಲುಕಿರುವ ರೈತರು, ವ್ಯಾಪಾರಸ್ಥರು, ಉದ್ದಿಮೆದಾರರಿಗೆ 8,000 ದಿಂದ 4 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡುವ ಉದ್ದೇಶ ರಾಜ್ಯ ಸರ್ಕಾರ ಹೊಂದಿದೆ ಎಂದರು. ಅನೇಕ ಕ್ಷೇತ್ರಗಳಲ್ಲಿ ಆರ್ಥಿಕ ತೊಂದರೆ ಏನಾಗಿದೆ, ಅವರೆಲ್ಲರಿಗೂ ಆರ್ಥಿಕ ಸ್ಪಂದನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇನಾಗ್ರೇಷನ್ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅಕ್ಟೋಬರ್ 2ನೇ ತಾರೀಕು ಮೈಸೂರಿನಲ್ಲಿ ಮೈಸೂರು ಡಿವಿಷನ್ ನಲ್ಲಿ ಆರ್ಥಿಕ ಸ್ಪಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಪ್ರದೇಶ ಹೆಚ್ಚಾಗಿದ್ದು, ಇದೊಂದು ಸಕಾರಾತ್ಮಕ ಬೆಳವಣಿಗೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಕಳೆದ ವರ್ಷ 1,053 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು, ಈ ವರ್ಷ 1,113 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವಿಸ್ತರಣೆಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 5.71% ಬಿತ್ತನೆ ಪ್ರದೇಶ ವೃದ್ಧಿಗೊಂಡಿದೆ ಎಂದು ತಿಳಿಸಿದೆ. ಕಳೆದ ವರ್ಷ 378.71 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬಿತ್ತನೆ ಮಾಡಿದ್ದು, ಈ ವರ್ಷ 407 ಲಕ್ಷ ಹೆಕ್ಟೇರ್ಗೆ ಹೆಚ್ಚಳವಾಗಿದೆ. ಕಳೆದ ವರ್ಷ ಬೇಳೆಕಾಳುಗಳು 138 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದರೆ, ಈ ವರ್ಷ 178 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಏರಿಕೆಯಾಗಿದೆ. ಎಣ್ಣೆಕಾಳುಗಳ ಬಿತ್ತನೆ 178 ಲಕ್ಷ ಹೆಕ್ಟೇರ್ನಿಂದ 197 ಲಕ್ಷ ಹೆಕ್ಟೇರ್ಗೆ ವೃದ್ಧಿಯಾಗಿದೆ. ಕಬ್ಬು 52.65 ಲಕ್ಷ ಹೆಕ್ಟೇರ್, ಹತ್ತಿ 129.47 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ.
ಕೋಲಾರ ಜಿಲ್ಲೆಯ ರೈತರು ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೆಟೊ ಬೆಳೆ ಬೆಳೆಯಲು ಮುಂದಾಗಿದ್ದು ಉತ್ತಮ ಬೆಲೆ ದೊರೆಯುವ ನಿರೀಕ್ಷೆಯಲ್ಲಿದ್ದಾರೆ. ಕಳೆದ ವರ್ಷ ಸರಿಯಾದ ಬೆಲೆ ಸಿಗಲಿಲ್ಲ. ನಷ್ಟ ಸರಿದೂಗಿಸುವ ವಿಶ್ವಾಸದಲ್ಲಿರುವ ರೈತರು ಈ ಬಾರಿ ಕ್ವಿಂಟಾಲ್ಗೆ 400 ರಿಂದ 500 ರೂಪಾಯಿವರೆಗೆ ಬೆಲೆ ಸಿಗುವ ವಿಶ್ವಾಸ ಹೊಂದಿದ್ದಾರೆ. ರೈತ ಶ್ರೀನಿವಾಸ ಟೊಮೆಟೊ ಬೆಳೆಗೆ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಬೆಲೆ ದೊರೆಯುತ್ತಿದ್ದು ಇದು ರೈತ ಸಮೂಹದ ಸಂತಸಕ್ಕೆ ಕಾರಣವಾಗಿದೆ ಎಂದರು. ನಾವು ಏನೋ ಒಂದು ಮನೆನೋ ಒಂದು ಆಸ್ತಿನೋ ಒಂದು ಮದುವೆನೋ ಮಾಡೋದಕ್ಕೆ ಒಂದು ಸಕ್ತರಾಗಿರ್ತೀರಿ. ಅದು ಬಿಟ್ಟು 200-300 ರೂಪಾಯಿ ಹೋದ್ರೆ ಅದು ನಾವು ಅಲ್ಲಿನ ಗೊಬ್ಬರ, ಮದ್ದು, ಕ್ರಿಮಿನಾಶಕ ಔಷಧಿಗಳಿಗೆ, ಕೂಲವರಿಗೆ ಅದಕ್ಕೆ ಸರೋಗ್ತದೆ. ಏನೋ ಒಂದು 300 ರಿಂದ 600 ಗಂಟೆ ಹೋದ್ರೆ ಒಬ್ಬ ರೈತನು ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಇವತ್ತು ನಾನು ಮತ್ತೊಬ್ಬ ರೈತ ಚಂದ್ರಶೇಖರ್ ಕೋಲಾರದಲ್ಲಿ ಟೊಮೆಟೊ ಬೆಳೆಗೆ ಉತ್ತಮ ಬೆಲೆ ದೊರಕುತ್ತಿರುವುದರಿಂದ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ತಂದು ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. 16, 17ರಲ್ಲಿ 18ರಲ್ಲಿ ಎಲ್ಲ ರೇಟ್ ಕಮ್ಮಿ ಆದಾಗ ಆದ್ರೂ ಬಿಟ್ಟಿಲ್ಲ. ನಾವು ಶಾಶ್ವತವಾಗಿ ಅದನ್ನ ನಡೆಸ್ಕೊಂಡು ಹಂಗೆ ಹೋಗ್ತಾ ಇದೀವಿ. ನಾನೇ ಮದ್ದು ಹೊಡಿತೀವಿ, ನಾವೇ ಎಲ್ಲಕ್ಕೂ ನಾವು ರೆಡಿಯಾಗಿದ್ದೀವಿ. ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಇಂದು 9 ಅಲ್-ಖೈದಾ ಭಯೋತ್ಪಾದಕರನ್ನು ಬಂಧಿಸಿದೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಹಾಗೂ ಕೇರಳದ ಎರ್ನಾಕುಲಂಗಳಲ್ಲಿ ಈ ಭಯೋತ್ಪಾದಕರನ್ನು ಬಂಧಿಸಲಾಗಿದೆ. ಬಂಧಿತರಿಂದ ಡಿಜಿಟಲ್ ಸಲಕರಣೆಗಳು, ದಾಖಲೆಗಳು, ಜಿಹಾದಿ ಸಾಹಿತ್ಯ, ಶಸ್ತ್ರಾಸ್ತ್ರ ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತನಿಖಾ ದಳ ತಿಳಿಸಿದೆ. ಪಾಕಿಸ್ತಾನ ಪ್ರೇರಿತ ಅಲ್-ಖೈದಾ ಸಂಘಟನೆಗೆ ಸೇರಿರುವ ಈ ಭಯೋತ್ಪಾದಕರು ರಾಜಧಾನಿ ದೆಹಲಿ ಸೇರಿದಂತೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಮುಗ್ಧ ಜನರನ್ನು ಗುರಿಯಾಗಿಸಿ ದಾಳಿ ಮಾಡಲು ಸಂಚು ರೂಪಿಸಿದ್ದರು. ಈ ಗುಂಪಿನ ಕೆಲವು ಸದಸ್ಯರು ಹಣ ಸಂಗ್ರಹ ಮತ್ತು ಶಸ್ತ್ರಾಸ್ತ್ರ ಸಂಗ್ರಹದಲ್ಲಿ ತೊಡಗಿದ್ದರು. ಭಯೋತ್ಪಾದಕರ ಬಂಧನದಿಂದ ಸಂಭಾವ್ಯ ದಾಳಿ ತಪ್ಪಿಸಿದಂತಾಗಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ನೆರವು ಪ್ಯಾಕೇಜ್ ಘೋಷಣೆ ಮಾಡಿದೆ. ಜಮ್ಮು ಕಾಶ್ಮೀರದ ಉಪರಾಜ್ಯಪಾಲ ಮನೋಜ್ ಸಿನ್ಹಾ ಶ್ರೀನಗರದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಿ ವ್ಯಾಪಾರಿಗಳಿಗೆ 1,350 ಕೋಟಿ ರೂಪಾಯಿ ನೆರವು ನೀಡಲಾಗುವುದು ಎಂದರು. 2021ರ ಮಾರ್ಚ್ವರೆಗೆ ಮುದ್ರಾಂಕ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದ್ದು ವಿದ್ಯುತ್ ಮತ್ತು ನೀರು ಶುಲ್ಕದಲ್ಲೂ 50% ವಿನಾಯಿತಿ ನೀಡುವುದಾಗಿ ಪ್ರಕಟಿಸಿದರು. बिजनेसमैन को, इंडस्ट्री वालों को, टूरिज्म में लगे हुए लोगों को, सभी स्टेक होल्डर्स को बड़ा लाभ आने वाले दिनों में मिलने वाला है. और पानी के बिल में 50% की रियायत दी है, जिस पर करीब 105 करोड़ रुपए हम खर्च करने जा रहे हैं. वो किसान हो, आम परिवार हो, बिजनेस, ट्रेड, इंडस्ट्री, सबके लिए ये निर्णय हमने किया है. Stamp duty is exempted up to March 2021 in case of. हमने निर्णय किया है कि हैंडलूम, हैंडीक्राफ्ट में जो लोग काम कर रहे हैं उनको क्रेडिट कार्ड स्कीम में अब तक जो 1 लाख रुपए की मैक्सिमम लिमिट थी उसे बढ़ाकर हम 2 लाख रुपया करने जा रहे हैं और 7% इंटरेस्ट सबवेंशन उनको दिया जाएगा ताकि हैंडलूम और हैंडीक्राफ्ट जो पूरे. ಕ್ರಿಕೆಟ್ ದೀರ್ಘ ನಿರೀಕ್ಷೆಯ ಬಳಿಕ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯ 13ನೇ ಆವೃತ್ತಿ ಇಂದಿನಿಂದ ಸಂಯುಕ್ತ ಅರಬ್ ಎಮಿರೇಟ್ಸ್ನ ಅಬುದಾಬಿಯಲ್ಲಿ ಆರಂಭಗೊಳ್ಳಲಿದೆ. ರೋಹಿತ್ ಶರ್ಮಾ ನೇತೃತ್ವದ ಮುಂಬೈ ಇಂಡಿಯನ್ಸ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮೊದಲ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಯುಎಇಗೆ ಪಂದ್ಯ ಸ್ಥಳಾಂತರವಾಗಿದ್ದು ಸಂಜೆ 7:30ರಿಂದ ಪಂದ್ಯಾವಳಿಯ ನೇರ ಪ್ರಸಾರವಿರಲಿದೆ. ಅಬುದಾಬಿ, ಶಾರ್ಜಾ ಮತ್ತು ದುಬೈನಲ್ಲಿ ಒಟ್ಟು 60 ಪಂದ್ಯಗಳು ನಡೆಯಲಿವೆ. ಆಯೋಜಕರು ಸೋಂಕು ಹರಡದಂತೆ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ರೋಮ್ನಲ್ಲಿ ನಡೆಯುತ್ತಿರುವ ಇಟಾಲಿಯನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಮುಖ ಆಟಗಾರರಾದ ರಫೆಲ್ ನಡಾಲ್, ನೋವಾಕ್ ಜೋಕೋವಿಚ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಜೋಕೋವಿಚ್ ಸರ್ಬಿಯಾದ ಫಿಲಿಪ್ ಕ್ರೆಜನೋವಿಕ್ ವಿರುದ್ಧ 7-6, 6-3 ಸೆಟ್ಗಳಿಂದ ಗೆದ್ದರೆ ನಡಾಲ್ ಸರ್ಬಿಯಾದವರೇ ಆದ ದುಸಾನ್ ಲಜೋವಿಕ್ ವಿರುದ್ಧ 6-1, 6-3ರ ನೇರ ಸೆಟ್ಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಅಗ್ರ ಶ್ರೇಯಾಂಕಿತ ಆಟಗಾರ್ತಿ ರೊಮೇನಿಯಾದ ಸಿಮನ್ ಹಲೀಫ್ ಉಕ್ರೇನ್ನ ಡಯಾನಾ ಎಸ್ಟೆಮ್ಸಾ ವಿರುದ್ಧ
ಸಮಗ್ರ ಸುಧಾರಣೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ರಾಜ್ಯಸಭೆಯಲ್ಲಿ ದಿವಾಳಿ ಸಂಹಿತೆ 2ನೇ ತಿದ್ದುಪಡಿ ವಿಧೇಯಕ ಮಂಡನೆ, ಅನುತ್ಪಾದಕ ಸಾಲ ವಸೂಲಿಗೆ ಕ್ರಮ, ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಇಂದು ವರಿಷ್ಠರಿಂದ ಸೂಚನೆ ನಿರೀಕ್ಷೆ, ದೆಹಲಿ ಭೇಟಿ ಬಳಿಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಇಂದಿನಿಂದ 13ನೇ ಆವೃತ್ತಿಯ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಯುಎಇನಲ್ಲಿ ಆರಂಭ, ಮುಂಬೈ ಚೆನ್ನೈ ನಡುವೆ ಮೊದಲ ಹಣಾಹಣಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.